ನಮಸ್ಕಾರ. ಸದಾನಂದ ಬಾಬ್ನ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಸಾಲು ಮರದ ತಿಮ್ಮಕ್ಕಳಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇವತ್ತು ಪರಿಸರ ದಿನಾಚರಣೆ. ಎಲ್ಲರೂ ಗಿಡಗಳನ್ನು ನೆಡಬೇಕು. ವಾಯುಮಾಲಿನ್ಯದಿಂದ ದೂರ ಆಗಬೇಕಾದ್ರೆ ನೀವು ಗಿಡಗಳನ್ನು ನೆಡಬೇಕಂತ ಹೇಳ್ತಾ ಇವತ್ತಿನ ವಿಷಯ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬಗ್ಗೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲಿ ಎಡವಿದ್ದಾರೆ ಅಂತ ಹೇಳ್ಬೋದು. ಅತ್ಯಂತ ಆತ್ಮವಿಶ್ವಾಸವೇ ಇವರಿಗೆ ಕೈ ಕೊಟ್ಟಿತ್ತು ಅಂತ ಹೇಳ್ಬೋದು. ಜಗದೀಶ್ ಶೆಟ್ಟರ್ ಹೊರಗಿನವರು ಬೆಳಗಾವಿಗೆ ಏನೂ ಮಾಡಿಲ್ಲ ಅನ್ನುವಂಥ ಕೇವಲ 2-3 ಹೇಳಿಕೆಯನ್ನು ಬಿಟ್ಟರೆ ತಂತ್ರಗಾರಿಕೆ ಹೆಣೆಯುವಲ್ಲಿ ವಿಫಲರಾಗಿದ್ದರೆ ಸ್ವತಃ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ 50,000 ಜಗದೀಶ್ ಶೆಟ್ಟರ್ ಲೀಡ್ ಪಡೆದಿದ್ದಾರೆ. ಅಂದರೆ ಇಲ್ಲಿಯೂ ಕೂಡ ಗ್ರಾಮೀಣ ಕ್ಷೇತ್ರವನ್ನು ಇವರು ನಿರ್ಲಕ್ಷ್ಯ ಮಾಡಿ ಪ್ರಚಾರ ಮಾಡಿದರು ಅಂತ ಹೇಳ್ಬೋದು. ಇನ್ನು ಪಂಚಮಸಾಲಿ ಲಿಂಗಾಯತ ರಕ್ತ ನಂದು ಇದನ್ನು ಯಾಕೆ ದಾಳ ಉದ್ರಿಸಿರ ಅಂದರೆ 5 ಲಕ್ಷ ಪಂಚಮಸಾಲಿ ಮತಗಳಿವೆ, ಆದರೂ ಅವು ಕೈ ಹಿಡಲಿಲ್ಲ. ಬೆಳಗಾವಿ ಉತ್ತರದಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ, ಅಲ್ಲಿಯೂ ಕೂಡ ಹಿನ್ನಡೆ ಉಂಟಾಗಿದೆ. ನಂತರ ಬೈಲಹೊಂಗಲದಲ್ಲಿ ಅಲ್ಲಿ ಕೌಸಲಿಗೆ ಅವರು ಕಾಂಗ್ರೆಸ್ ಶಾಸಕರು, ಅಲ್ಲಿಯೂ ಕೂಡ BJP ಮುಂದಿದೆ. ಒಟ್ಟಾರೆ ಜಗದೀಶ್ ಶೆಟ್ಟರ್ ಅವರು 4 ಕ್ಷೇತ್ರಗಳಲ್ಲಿ ಕಾನ್ಸಂಟ್ರೇಷನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅರ್ಬನ್ ಕ್ಷೇತ್ರ, ನಂತರ ಗೋಕಾಕ್ ಕ್ಷೇತ್ರ, ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಇವರು ಕಣ್ಣಿಟ್ಟಿದ್ರು. ನಂತರ ದಕ್ಷಿಣ ಕ್ಷೇತ್ರದಲ್ಲಿ ಅಲ್ಲಿ ಅಭಯ ಪಾಟೀಲರು ದೊಡ್ಡ ಪ್ರಮಾಣದಲ್ಲಿ ಲೀಡ್ ಕೊಟ್ಟಿದ್ದರಿಂದ, ನಂತರ ಬಾಲಚಂದ್ರ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಅವರು ದೊಡ್ಡ ಪ್ರಮಾಣದಲ್ಲಿ ಲೀಡ್ ಕೊಟ್ಟಿದ್ದರಿಂದ ಇವರ ಆಯ್ಕೆ ಭಾಳ ಸುಗಮ ಆಯಿತು ಅಂತ ಹೇಳ್ಬೋದು. ಇನ್ನು ರಣತಂತ್ರ ಹೆಣೆಯುವಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಫಲರಾದರು ಮತ್ತು ಸೋಷಿಯಲ್ ಮೀಡಿಯಾ ಕೂಡ ಉಪಯೋಗ ಮಾಡುವಲ್ಲಿ ವಿಫಲರಾದರು. ಯಾಕಂದರೆ ಯುವಕರ ಮತಗಳು BJP ಹೋಗ್ತವೆ ಅನ್ನೋದು ಗೊತ್ತಿದ್ದರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಯುವಕರೇ ಹೆಚ್ಚಾಗಿ ಇದ್ದಿದ್ದರಿಂದ ಇಲ್ಲಿ ಅದನ್ನು ಉಪಯೋಗ ಮಾಡ್ಕೋಬೇಕಾಗಿತ್ತು, ಅದನ್ನು ಕೂಡ ಮಾಡಲಿಲ್ಲ. ನಂತರ ಮರಾಠಿ ಮತಗಳ ಮೇಲೆ MES ಮತಗಳ ಹೆಚ್ಚು ಬೀಳ್ತವೆ ಅಂತೇಳಿದರು, ಅವು ಕೂಡ BJP ಪಾಲಾದವು. ಹೀಗಾಗಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ದೊಡ್ಡ ಲೀಡ್ ಪಡೆದರು. ನಂತರ ಮೋದಿ ಬಂದ ನಂತರ ಇಲ್ಲಿ ಮೋದಿ ಹವ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಾಗಿತ್ತು, ಆದರೆ ಇವರು ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ. ಕೇವಲ ಸೌದತ್ತಿಯಲ್ಲಿ ಸ್ವಲ್ಪ, ನಂತರ ರಾಮದುರ್ಗದಲ್ಲಿ ಸ್ವಲ್ಪ ಲೀಡ್ ಬಿಟ್ಟರೆ ಈ 6 ಕ್ಷೇತ್ರಗಳಲ್ಲಿ ಇವರು ಹಿನ್ನಡೆಯನ್ನು ಅನುಭವಿಸಿದರು. ಎಲ್ಲೆಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಅಲ್ಲೆಲ್ಲಿ ಇವರಿಗೆ ಹಿನ್ನಡೆಯಾಗಿದೆ. ಇನ್ನು ಅಭಯ ಪಾಟೀಲರು ಅವರು ದೊಡ್ಡ ಪ್ರಮಾಣದಲ್ಲಿ ಲೀಡ್ ಕೊಟ್ಟಿದ್ದರಿಂದ ಜಗದೀಶ್ ಶೆಟ್ಟರ್ ಅವರ ಆಯ್ಕೆ ಭಾಳ ಸರಳ ಆಯಿತು. ನಂತರ ಜಗದೀಶ್ ಶೆಟ್ಟರ್ ಅವರ ಏನು ವೀಕ್ನೆಸ್ ಇತ್ತು ಅದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅರ್ಥ ಮಾಡಿಕೊಳ್ಳಿಲ್ಲ. ನಂತರ ಒಂದು ಟೀಮನ್ನು ಇರಲಿಲ್ಲ, ಇವ್ರ ಹಿಂದೆ ಪ್ರಬಲವಾದಂಥ ಟೀಮ್ ಇರಲಿಲ್ಲ, ರಣತಂತ್ರ ಹಿನ್ನಲಿಲ್ಲ. ಯಾವ ಕ್ಷೇತ್ರದಲ್ಲಿ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಮತ್ತು ಜನರ ನಾಡಿ ಮಿಡಿತ ಕೂಡ ಇವರಿಗೆ ಅರ್ಥವಾಗದೇ ಹೋಯಿತು. 2 ಬಾರಿ ಗೆದ್ದಿದ್ದರಿಂದ ಈ ಬಾರಿ ನಾನು 2 ಲಕ್ಷ ಮತಗಳ ಅಂತರದಿಂದ ಗೆಲ್ತೇನೆ ಅಂತ ಹೇಳ್ಕೊತ ಹೋದರೆ ವಿನಾ ಯಾವ ರೀತಿ ಗೆಲ್ತಾರೆ ಅನ್ನುವಂಥ ಒಂದು ವಿಷಯವನ್ನು ಅವರು ಮತದಾರರಿಗೆ ಮನವರಿಕೆ ಮಾಡಿಕೊಡಲಿಲ್ಲ. ಇನ್ನು ಗ್ಯಾರಂಟಿಗಳೇ ಕೈ ಹಿಡಿಬೋದು ಅನ್ನೋಂಥ ವಿಶ್ವಾಸ ಇತ್ತು, ಅದು ಕೂಡ ಕೈ ಹಿಡಲಿಲ್ಲ. ನಂತರ ಸತೀಶ್ ಜಾರಕಿಹೊಳಿ ಅವರು ಪ್ರಚಾರಕ್ಕೆ ಬಂದರು, ಆದರೆ ಹೆಚ್ಚಿಗೆ ಫೋರ್ಸ್ ಮಾಡಿ ಅವರು ಕೂಡ ಮತ ಕೇಳಿಲ್ಲ. ಅವರು ಕೂಡ ಸೈಲೆಂಟಾಗಿ ಬಂದು ಸೈಲೆಂಟಾಗಿ ಹೋದರು. ಚಿಕ್ಕೋಡಿ ಒಂದು ಏನು ಕ್ಷೇತ್ರ ಇತ್ತು ಅಲ್ಲಿ ಹೆಚ್ಚು ಕಾನ್ಸಂಟ್ರೇಷನ್ ಮಾಡಿದರು ಅಂತ ಹೇಳ್ಬೋದು. ಅರ್ಬಾವಿ ಗೋಕಾಕದಲ್ಲಿ ನಾನು ಲೀಡ್ ಪಡಿತೇನೆ, ಅಲ್ಲಿ ಲೀಡ್ ಬಂದರೆ ನನ್ನ ಆಯ್ಕೆ ಸುಗಮ ಅಂತ ಹೇಳಿದರು, ಅಲ್ಲಿ ಲೀಡ್ ಆಗಲಿಲ್ಲ. ಬೆಳಗಾವಿ ಗ್ರಾಮೀಣದಲ್ಲಿ ಇವರು ಮತದಾರ ವಿಶ್ವಾಸವನ್ನು ಕಳೆದುಕೊಂಡರು. ಹೀಗೆ ಆಯ್ತಂದರೆ ಅತ್ಯಂತ ಆತ್ಮವಿಶ್ವಾಸ ಮತ್ತು ಟಿಕೆಟ್ ತರುವಲ್ಲಿ ಕೂಡ ಹಠ ಹಿಡಿದು ಟಿಕೆಟ್ ತೆಗೆದುಕೊಂಡು ಬಂದರು. ಇವೆಲ್ಲ ಕಾರಣಗಳಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸೋಲಾಯಿತು ಅಂತ ಹೇಳ್ಬೋದು. ಏನು ಮನಾಳ್ ಹೆಬ್ಬಾಳ್ಕರ್ ಅವ್ರು ಯುವಕರ ಮತಗಳನ್ನು ಸೆಳೆಯುವಲ್ಲಿ ಅವರು ವಿಫಲರಾದರು. ಚನ್ನರಾಜ ಜಾರಕಿಹೊಳಿ ಏನು ರಣತಂತ್ರ ಹೆಣೆದಿದ್ರು ಅದು ಕೂಡ ವಿಫಲ ಆಯ್ತು ಅಂತ ಹೇಳ್ಬೋದು. ಹಾಗಾದರೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಯಾರ್ಯಾರು ಎಷ್ಟೆಷ್ಟು ಮತಗಳನ್ನು ಪಡೆದಾರೆ ನೋಡೋದಾದರೆ, ಬೆಳಗಾವಿ ದಕ್ಷಿಣದಲ್ಲಿ BJPಗೆ 1,19,249 ಮತಗಳು, ಕಾಂಗ್ರೆಸ್ಸಿಗೆ 81,537 ಮತಗಳು, ಅಂದರೆ 73,220 ಮತಗಳು ಲೀಡಿವೆ. ಅಂದರೆ ಇಲ್ಲಿ ಅಭಯ ಪಾಟೀಲರು 81,000 ಲೀಡ್ ಕೊಟ್ಟರು ಅಂತ ಹೇಳ್ಬೋದು. ಅಂದರೆ ಬೆಳಗಾವಿ ಗ್ರಾಮೀಣದಲ್ಲಿ ಅಂದರೆ ಖುದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲಿ ಮಂತ್ರಿ ಇದ್ದಾರೆ, ಇಲ್ಲಿ BJPಗೆ ಹೆಚ್ಚು ಲೀಡ್ ಬಂದಿದೆ, 50,000 ಲೀಡ್ ಇದೆ. ನಂತರ ಅರ್ಬಾವಿಯಲ್ಲಿ 1,01,114 ಮತ ಪಡೆದಿದ್ದಾರೆ. ಕಾಂಗ್ರೆಸ್ಗೆ 79,639 ಅಂದರೆ 21,000 ಮತಗಳ ಲೀಡ್ ಇದೆ. ಗೋಕಾಕದಲ್ಲಿ 1,00,000
2,519 ಮತಗಳು ಬಿ ಜೆ ಪಿಗೆ ಬಿದ್ದರೆ 78,622 ಮತಗಳು ಕಾಂಗ್ರೆಸ್ಗೆ ಬಿದ್ದೆ. ಇಲ್ಲಿ ಕೂಡ 23,000 ಮತಗಳ ಲೀಡ್ ಇದೆ. ಬೆಳಗಾವಿ ಉತ್ತರದಲ್ಲಿ ಫಿರೋಜ್ ಶೇಟ್ ಇದ್ದಾರೆ. ಇಲ್ಲಿ ಕೂಡ ಬಿ ಜೆ ಪಿ 2,000 ಮತ ಲೀಡ್ ಇದೆ. ಬೈಲಹೊಂಗಲದಲ್ಲಿ 82,000 ಬಿ ಜೆ ಪಿಗೆ ಬಿದ್ದರೆ 60,000 ಇಲ್ಲಿ ಕಾಂಗ್ರೆಸ್ಗೆ ಬಿದ್ದೆ. ಅಂದರೆ ಇಲ್ಲಿ ಕೂಡ 20,000 ಲೀಡ್ ಇದ್ದಾರೆ. ಇಲ್ಲಿ ಬೈಲಹೊಂಗಲ ಶಾಸಕ ಕೌಜಲ್ಗಿದ್ದರೂ ಕೂಡ ಕಾಂಗ್ರೆಸ್ ಶಾಸಕರಿದ್ದರೂ ಕೂಡ ಇಲ್ಲಿ ಬಿ ಜೆ ಪಿಗೆ 20,000 ಲೀಡ್ ಆಗಿದೆ. ನನ್ನ ಸವದತ್ತಿಯಲ್ಲಿ 67,937, ಇಲ್ಲಿ 84,888 ಕಾಂಗ್ರೆಸ್ಗೆ ಬಿದ್ದೆ. ಕೇವಲ ಇಲ್ಲಿ 16,951 ಮತ ಕಾಂಗ್ರೆಸ್ ಲೀಡ್ ಪಡೆದಿದೆ. ರಾಮದುರ್ಗದಲ್ಲಿ ಕೂಡ 394 ಮತಗಳ ಕೇವಲ ಪಡೆದಿದ್ದರು. ನನ್ನ ಅಂಚೆ ಮತಗಳಲ್ಲಿ ಇಲ್ಲಿ ಕೂಡ ಬಿ ಜೆ ಪಿ 2,863 ಮತಗಳು ಪಡೆದಿವೆ. ಅಂದರೆ ಎಲ್ಲಿ ನೋಡಿದಲ್ಲಿ ಕೂಡ 6 ಕ್ಷೇತ್ರಗಳಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹಿನ್ನಡೆ ಅನುಭವಿಸಿದ್ದಾರೆ. ಅಂದರೆ ಶಾಸಕರನ್ನು ಹಿಡಿದಿಟ್ಟುಕೊಳ್ಳುವಲ್ಲಿ, ಪ್ರಭಾವ ಬೀರುವಲ್ಲಿ ಅಯಶಸ್ವಿ ಆದರು ಅಂತ ಹೇಳ್ಬೋದು. ಇನ್ನು ಪ್ರಭಾವಿ ನಾಯಕರು ಪ್ರಚಾರಕ್ಕೆ ಬರಲಿಲ್ಲ. ಸಿದ್ದರಾಮಯ್ಯ ಅವರು ಒಂದು ಸಲ ಏನು ಗೋಕಾಕ್ ಬಂದವಾದರು, ಅದ ನಂತರ ಯಾರೂ ಕೂಡ ಬರಲಿಲ್ಲ. ಕೇವಲ ಒಬ್ಬರೇ ತಿರುಗುವಂತಾಯಿತು. ಇವರೇ ಹೇಳೋದು, ಪದೇ ಪದೇ ಒಂದೇ ಹೇಳಿಕೆಯನ್ನು ನೀಡೋದು. ನಂತರ ಕಾಂಗ್ರೆಸ್ಸಿನ ಏನು ಮತಗಳಿವೆ ಅವು ಸಂಪೂರ್ಣವಾಗಿ ಕೈ ಕೊಟ್ಟರು ಅಂತ ಹೇಳ್ಬೋದು. ಇನ್ನು ಬೆಂಬಲಿಗರು ಅವರು ಕೂಡ ಹೆಚ್ಚಾಗಿ ಪ್ರಚಾರವನ್ನು ಮಾಡಲಿಲ್ಲ. ಖುದ್ದು ಬೆಳಗಾವಿ ಗ್ರಾಮದಲ್ಲಿ ಅವರು ಫೇಲ್ ಆಗಿಬಿಟ್ರು. ಇಲ್ಲಿ ನಾನು ಲೀಡ್ ಪಡೆದರೆ ಎಲ್ಲ ಕಡೆ ಲೀಡ್ ಪಡೆದು ಆಯ್ಕೆ ಆಗ್ತೇನೆ ಅಂತ ಒಂದು ಆತ್ಮವಿಶ್ವಾಸದಿಂದ, ಅತಿಯಾದ ಆತ್ಮವಿಶ್ವಾಸ ಇವರಿಗೆ ಘಾತ ನೀಡಿತು ಅಂತ ಹೇಳ್ಬೋದು. ನಾಳೆ ಮತ್ತೊಂದು ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.